ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ. ಇದ್ರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು, ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಅಂತ. ಇಂಟರ್ಫಿಯರ್ ಆಗೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅಂದ್ರೆ ಸಿನಿಮಾಗೆ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಅದನ್ನ ಹೇಳ್ತಾ ಇರ್ತೀನಿ. ಅವ್ರು ಇಂಟರ್ಫಿಯರ್ ಆಗೋದು ಬೇರೆ. ಈಗ ಚೆನ್ನಾಗಿ ಆಗ್ತಾ ಇದ್ವಿ, ನಾವೇನೋ ಕೋಪರೇಟ್ ಮಾಡದೇ ಇರೋದು, ಇಲ್ಲ ಮಧ್ಯ ಹೋಗಿ ಮೂಗ್ ತೋರಿಸೋದು, ಅದನ್ನ ಹಾಳು ಮಾಡೋದು, ಇದು ಬೇರೆ ವಿಷಯ. ಎರಡನೇದು ನಾವು ಇನ್ವಾಲ್ವ್ ಆಗೋದು. ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು, ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಆಡ್ಸಕ್ಕೆ. ಅದ್ರ ವಿಡಿಯೋ ಇದೆ, ನಿಮಗೆ ಬರುತ್ತೆ ನೆಕ್ಸ್ಟ್. ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡ, ಅವ್ರು ಎಮೋಷನಲ್ ಆಗ್ಬಿಟ್ರು. ಆ ವ್ಯಕ್ತಿ ಒಂದು 10 ನಿಮಿಷ ಮಾತಾಡೋದು ನಮ್ಮ ಜೊತೆ. ಅದು ನಾನೇ ಬರ್ದಿರೋ ಹಾಡು ಅಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಕೇಳಿದ್ರು, ಮತ್ತೆ ಹಾಡು ತೋರಿಸ್ತೆ, ನೋಡ್ಲಿ ಅವರು ಇಂಪ್ರೆಸ್ ಆಗ್ಲಿ ಅವರು ಅಂತ ಫಸ್ಟ್ ತೋರಿಸ್ತೆ. ನೋಡ್ಬಿಟ್ಟು ಒಂದು ಮಾತಾಡಿದ್ರು, ನೀವೇ ಬರ್ದಿರೋದ ಅಂತಂದ್ರು. ಹ್ಞೂ ಸರ್. ನೀವೇ ಹಾಡಿರೋದ ಅಂತಂದ್ರು. ಹ್ಞೂ ಸರ್. ಆದ್ರೆ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು, ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ. ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕೆ ಅಂತ ಕೇಳಿದ್ರು. ಇಲ್ಲ ಸರ್, ಒಂದೊಂದು ಬರಿಬೇಕಾದ್ರೂ ಆ ಎಮೋಷನ್ಸ್ ಹಂಗೆ ಎಮೌಂಟ್ ಆಗ್ಬೇಕು ಅಂತ ಬರ್ದಿದೀವಿ ಸರ್. ಆ ಅಗ್ರೆಷನ್, ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗಲ್ಲಿ. ಅದನ್ನ ಇಟ್ಕೊಂಡು ಬರ್ದಿದೀವಿ. ನಮ್ಗೆ ಪೂರ್ಣ ಮಾಡಿಸ್ತಾರೆ, ಬಟ್ ಎಲ್ಲೋ ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು, ಬಟ್ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಆಡ್ಸ್ಕೊಂಬಂದೆ. ಫಾರ್ ಎಕ್ಸಾಂಪಲ್, ಇನ್ವಾಲ್ವ್ಮೆಂಟ್ಗೆ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ. ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟ್. ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ, ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ, ಈ ಸಿನಿಮಾ ಬಜೆಟ್ ಕೊಡ್ತಾ ಇದೆಯಾ, ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ, ಇದು ನಮ್ಮ ಇನ್ವಾಲ್ವ್ಮೆಂಟ್. ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದ್ರೆ, 10 ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ 10 ಗಂಟೆಗೆ ಬರದೇ ಇರೋದು ಅದು ತಪ್ಪು. ನಮ್ಮ ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ, ಇಂಡಸ್ಟ್ರಿ ಉಳಿಬೇಕು ಅಂತ. ನಮಗೂ ಒಂದಿದೆ, ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ. ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ, ನಮಗೂ ಒಂದು ಆಸೆ ಇರುತ್ತಲ್ವಾ. ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು, ನಮಗೂ ಆ ಥರ ಹೆಸರು ಬರಬೇಕು, ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗ್ಬೇಕು ಅಂತಾನೆ ಈ ಸಿನಿಮಾ ಮೇಲೆ ಇಷ್ಟ ಎಫರ್ಟ್ ಹಾಕಿ. ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನಾವು ಇದ್ವಿ ಅಲ್ಲಿ ಇಂಟರ್ಫೇರ್ ಆಗಬೇಕು ಅಂತಿದ್ದಾಗ ನಾವು ಬಿಗಿನಿಂಗ್ ಅಲ್ಲೇನೆ ಇದೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶ್ ಅಂತ. ಸರ್ ಈ ಥರ ಇದೆ, ಹೊಸ ಡೈರೆಕ್ಟ್ರು ಸ್ವಲ್ಪ ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಹಿಂಗೆ ಆಗೋದು ಬೇಡ ನಮಗೆ, ಇಂಟರ್ಫೇರ್ ಆಗೋದು ಅನ್ನೋ ಥರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು, ನಾನು ಆ ಥರ ಎಲ್ಲ ಅಲ್ಲ, ನೀವು ಮಾಡಿ ನಿಮ್ಗೆ ಏನು ಬೇಕು. ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆವರೆಗೂ ಡೈರೆಕ್ಟ್ರಿಗಾಗಲಿ ಏನಾಗಲಿ ಏನು ಬೇಕೋ ಅದನ್ನು ತೆಗೆದು ಕೊಟ್ಬಿಟ್ಟು ಬರ್ತಾ ಇದ್ರೆ ಹೊರತು ಅವರಂತೂ ಯಾವುದೂ ಇಂಟರ್ಫೇರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ನ ಓವರ್ಟೇಕ್ ಮಾಡಿದ್ದಿಲ್ಲ.